ಬನ್ನಿ ಇವತ್ತು ಕಡಲೆಕಾಳಿನ ಉಸುಳಿ ಪಲ್ಯ ಹಾಗೆ ಕಡಲೆಕಾಳಿನ ಕಟ್ಟಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೇಮ್ ಹೇಗೆ ಬರುತ್ತಪ್ಪ ಅಂದರೆ ಇದು ಒಬ್ಬಟ್ಟಿನ ಸಾಂಬಾರು ಮಾಡ್ತೀವಲ್ಲ ಅದೇ ಟೇಸ್ಟಲ್ಲೇ ಬಂದುಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಬರ್ತೀನಿ. ಈ ರೀತಿ ಉಸುಳಿ ಪಲ್ಯ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ, ಹಾಗೆ ಮಕ್ಕಳು ದೇಹದಲ್ಲಿ ಸ್ವಲ್ಪ ತೂಕ ಕೂಡ ಬರಲಿಕ್ಕೆ ಚೆನ್ನಾಗಿರುತ್ತೆ. ಇದೇ ರೀತಿ ನಾವು ಹಸಿ ಕಡಲೆಕಾಳನ್ನು ರಾತ್ರಿ ನೆನೆ ಇಟ್ಬಿಟ್ಟು ಕಪ್ಪು ಕಡಲೆಕಾಳನ್ನು ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಕೊಡೋದ್ರಿಂದ ಮಕ್ಕಳಿಗೆ ಮೂಳೆಗಳಿಗೆ ಶಕ್ತಿ ಬರುತ್ತೆ, ಹಾಗೆ ಮಕ್ಕಳು ತುಂಬ ಬಲವಂತರಾಗಿ ಸ್ವಲ್ಪ ದಪ್ಪಾಗಿ ತುಂಬ ಚೆನ್ನಾಗಿ ಬೆಳೀತಾರೆ ಫ್ರೆಂಡ್ಸ್. ಈ ರೀತಿ ಕಡಲೆಕಾಳನ್ನು ನೆನೆ ಹಾಕಿಬಿಟ್ಟು ನೀರಲ್ಲಿ ಸೇವನೆಗೆ ಕೊಡಬೇಕು ಮಕ್ಕಳಿಗೆ. ಬನ್ನಿ ಇವಾಗ ನಾವು ಯಾವ ರೀತಿ ಇದು ಕಡಲೆಕಾಳಿನ ಕಟ್ಟಿನ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈ ರೀತಿ ನಾವು ಕಡಲೆಕಾಳನ್ನು ಒಂದು 2 ವಿಷಲಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಾದರೆ ಹಾಗೆ ಬೇಯಿಸೋದಿದ್ರೆ ನೀವು ಕುಕ್ಕರಿಗೆ ಹಾಕದೇನೂ ಕೂಡ ನಾವು ಹಾಗೆ ಬೇಯಿಸ್ಕೋಬೋದು. ಯಾವುದೇ ಕಾಳುಗಳಾಗಲಿ ಅನ್ನ ಆಗಲಿ ಸೊಪ್ಪಾಗಲಿ ಏನೇ ಆಗಲಿ ನಾವು ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ನಾವು ಅದನ್ನು ಒಲೆ ಮೇಲೆ ಹಾಗೆ ಇಟ್ಟು ಗಾಳಿ ಬೆಳಕು ತಾಗೋ ಥರ ಬೇಯಿಸ್ಕೊಂಡ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಹೆಚ್ಚು ಕುಕ್ಕರಲ್ಲಿ ಮಾಡೋದು ಅಡುಗೆ ತುಂಬ ಕಡಿಮೆ. ಇದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೇಳಿ ಕಡಲೆಕಾಳನ್ನ ಕುಕ್ಕರಿಗೆ ಹಾಕಿದ್ದೆ. ನೋಡಿ, ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ಹುರಿದು ತಗೊಳ್ಳೋಣ. ಬೇಕಿದ್ರೆ 1-2 ಹಸಿಮೆಣಸಿನ್ಕಾಯಿನೂ ಕೂಡ ನಾವು ಅದಕ್ಕೆ ಮುರಿದು ಹಾಕ್ಕೊಂಡಿದ್ದೀನಿ. ಈ ರೀತಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ತಾಜಾ ಕರಿಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ 1-2 ಕಡ್ಡಿ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಬಂದುಬಿಟ್ಟು ಜೀರಿಗೆನೂ ಕೂಡ ಹುರಿದು ತಗೊಳ್ಳೋಣ. ಹಾಗೆ ಜೀರಿಗೆ, ಕಾಳು ಮೆಣಸಿನ ಕಾಳು 4, ಸಾಸಿವೆ ಇಷ್ಟನ್ನು ನಾವು ನೀಟಾಗಿ ಕಡಿಮೆ ಉರಿಯಲ್ಲಿ ಹುರಿದು ತಗೊಳ್ಳೋಣ. ಇದಿಷ್ಟು ಹುರಿದಾದ್ಮೇಲೆ ಇದಕ್ಕೆ ಸಾಂಬಾರು ಕಾಳಿದ್ದರೆ ಅಂದರೆ ಧನಿಯಾ ಕಾಳಿದ್ದರೆ ಧನಿಯಾ ಕಾಳು ಹಾಕಿ. ನಾನು ಧನಿಯಾ ಕಾಳಿಗೆ ಬದಲು ಧನಿಯಾ ಪೌಡರ್ ಮಾಡಿಟ್ಕೊಂಡಿದ್ದೀನಿ, ನಾನು ಅದನ್ನೇ ಹಾಕ್ತೀನಿ. ನೀವು ಕೊತ್ತಂಬರಿ ಕಾಳು ಧನಿಯಾ ಅಂತ ಏನು ಹೇಳ್ತೀವಲ್ಲ ಅದಿದ್ರೆ ಬೇಕಿದ್ರೆ ನೀವು ಹುರಿದು ಹಾಕ್ಕೋಬೋದು. ಈ ರೀತಿ ಹುಣಸೆ ಹಣ್ಣನ್ನು ಸ್ವಲ್ಪ ಹಬೆಯಲ್ಲಿ ಬಾಡಿಸ್ಕೊಂಡ್ಬಿಡಿ. ಹಾಗೆ ನೋಡಿ, ಇದಕ್ಕೆ ಖಾರದ ಪುಡಿನ ನಾವು ಅಚ್ಚು ಖಾರದ ಪುಡಿನ ಹಾಕೋ ಬದಲು ಈ ರೀತಿ ಒಣ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಒಳ್ಳೆಣ್ಣೆ ಬಿಟ್ಬಿಟ್ಟು ನೀಟಾಗಿ ಈ ರೀತಿ ಹುರ್ಕೊಂಡ್ಬಿಡ್ತೀವಿ. ಹುರ್ಕೊಂಡು ಅದನ್ನು ಮಸಾಲೆಗೆ ಹಾಕ್ಕೊಂಡ್ರೆ ಇದೇನಾಗುತ್ತಪ್ಪ ಅಂದರೆ ಈ ಒಣ ಮೆಣಸಿನ್ಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ ನೋಡಿ, ನಾನು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಇವಾಗ ಧನಿಯಾ ಕಾಳನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಧನಿಯಾ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ನಾನು ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಪೌಡರ್ ಇದ್ದರೂ ಕೂಡ ಪರವಾಗಿಲ್ಲ, ಪೌಡರ್ನೂ ಕೂಡ ಹಾಕ್ಕೋಬೋದು. ಆದರೆ ನಾವು ಪೌಡರ್ ಹಾಕೋಕ್ಕಿಂತ ಈ ರೀತಿ ನೀಟಾಗಿ ಮಸಾಲೆನ ಘಮ್ಮನ ಸ್ಮೆಲ್ ಬರೋ ತನಕ ಹುರಿದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ, ನಮಗೆ ಕಟ್ಟಿನ ಸಾಂಬಾರು ಥರ ಬಂದುಬಿಡುತ್ತೆ. ನೋಡಿ, ನಾವು ಒಣಮೆಣಸಿನ್ಕಾಯಿನೂ ಕೂಡ ಹುರಿದು ತಗೊಂಡಿದ್ದೀನಿ. ನೋಡಿ, ಈರುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಧನಿಯಾ ಕಾಳು ಹಾಗೆ ಹುಣಸೆ ಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ನೀಟಾಗಿ ಕಡಿಮೆ ಉರಿಯಲ್ಲಿ ಹುರಿದ್ಬಿಟ್ಟು ತಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಯಿನ ಹಾಕ್ಕೋಬೇಕು. 1 ಬಟ್ಲು ಕಾಯಿ ಆದರೆ ನಮಗೆ ಸಾಕು ಅನಿಸುತ್ತೆ. ಬೆಳ್ಳುಳ್ಳಿ ಬೇಕಿದ್ರೆ ನೀವು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ. ಒಗ್ಗರಣೆಗೂ ಕೂಡ ಬೆಳ್ಳುಳ್ಳಿ ಬೇಕು, ಇದಕ್ಕೂ ಕೂಡ ಬೆಳ್ಳುಳ್ಳಿ ಹಾಕಲೇಬೇಕು. ಈ ರೀತಿ ಮಸಾಲೆ ನಾವು ಹುರಿದು ಹಾಕೋದ್ರಿಂದ ನಮಗೇನಪ್ಪ ಅಂದರೆ ತುಂಬ ದಿನ ಸಾಂಬಾರು ಬರುತ್ತೆ, 1-2 ದಿನ ಇಟ್ಕೊಂಡು ತಿನ್ನಲಿಕ್ಕಾಗುತ್ತೆ. ಇಲ್ಲ ಅಂದರೆ ಕಟ್ಟಿನ ಸಾಂಬಾರು ಒಬ್ಬೊಬ್ಬರು 8 ದಿವಸ ತನಕ ಇಟ್ಕೊಂಡು ತಿಂತೀರಾ, ದಯವಿಟ್ಟು ಬೇಡ, ಸಾಕು 2 ದಿವಸಕ್ಕೆ ಟೇಸ್ಟು. ಅದು ಕುದ್ದಂಗೂ ತುಂಬ ಟೇಸ್ಟ್ ಆಗುತ್ತೆ. ಫ್ರಿಜ್ಜಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥಗಳನ್ನು ಇಟ್ಟು ನಾವು ಸೇವನೆ ಮಾಡಬಾರ್ದು. ನೋಡಿ, 1-2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ಕೆಂಪಾಗತ್ತನ. ಆಮೇಲೆ ಮತ್ತೆ ನಾನೇನು ಹಾಕ್ತಾಯಿದ್ದೀನಿ, ಮಸಾಲೆ ಪುಡಿ ಹಾಗೆ ಅಚ್ಚು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಾಂಬಾರು ಪುಡಿ ಎಲ್ಲ ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ಕೇವಲ ಮಸಾಲೆ ಪದಾರ್ಥ ರುಬ್ಬಿದೇವಲ್ಲ ಅದನ್ನು ಮಾತ್ರ ಕೂಡ ನಾವು ಹಾಕ್ಕೊಂಡು ಮಾಡ್ಕೋಬೋದು. ಅದಿಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ. ಸಾಕು, ನಾನು ಫಸ್ಟಿಗೆ ತೋರಿಸಿದ ಮಸಾಲೆ ಅಷ್ಟೇ ಸಾಕು. ನೆಕ್ಸ್ಟ್ ಕೊತ್ತಂಬರಿ ಸ್ವಲ್ಪ
ಈ ರೀತಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾವು ರುಬ್ಬಿದಂತಹ ಮಸಾಲೆನೆಲ್ಲ ಹಾಕಿಬಿಟ್ಟು ಇದನ್ನು ಒಂದು ಸಾರಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದು ಮಾಡ್ಕೊಳ್ಳಿ. ನಂತರ ಬಂದುಬಿಟ್ಟು ಬೇಯಿಸಿದಂತಹ ಕಟ್ಟಿನ ನೀರನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಸಾಂಬಾರು ಥಿಕ್ನೆಸ್ ಬರಬೇಕಪ್ಪ ಅಂದರೆ ಒಂದು ಸ್ವಲ್ಪ ಕಾಳನ್ನು ಕೂಡ ನಾವು ಮಸಾಲೆಗೆ ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ತೆಳುವಾಗಿ ಸಾಂಬಾರನ್ನು ರೆಡಿ ಮಾಡ್ಕೊಂಡ್ವಿ. ಅದು ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಸೈಡು. ಇವಾಗ ಬಂದುಬಿಟ್ಟು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಂದು 4 ಈರುಳ್ಳಿ, ಜಜ್ಜಿದಂತಹ ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಾನು ಇವಾಗ ಉಸುಳಿ ಪಲ್ಯಗೆ ಇದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಬಂದುಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಾಳಿಗೂ ಕೂಡ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಆ ಕಾರಣಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿರ್ತೀವಿ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿಗೋಸ್ಕರ, ಈರುಳ್ಳಿ ಟೇಸ್ಟ್ ಬರಬೇಕಲ್ವಾ, ಆ ಕಾರಣಕ್ಕೆ ಈರುಳ್ಳಿ ಹತ್ತಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಇದೆಲ್ಲ ಇದಕ್ಕೆ ನಾವು ಕೊನೆಗೆ ಕೊಬ್ಬರಿ, ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಸೇರಿಸ್ತೀನಿ ನೋಡಿ. ಇವಾಗ ಬೇಯಿಸಿಟ್ಟಂತಹ ಕಡಲೆಕಾಳನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ಎಲ್ಲ ಕೂಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಪಲ್ಯ ನಮಗೆ ರೆಡಿ ಆಗಿಬಿಡುತ್ತೆ. ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಇದು ಮಿಕ್ಸ್ ಆಗಿ ಒಂದು 4 ಸೆಕೆಂಡ್ ಇದ್ದರೆ ಸಾಕು. ಆನಂತರ ಇದಕ್ಕೆ ನಾವು ಕಾಯಿ ತುರಿನ ಹಾಕ್ಕೋಬೋದು. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹೆಚ್ಚಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ಹಸಿಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅನ್ನದ ಜೊತೆಗೆ ಇದು ತಿನ್ನಲಿಕ್ಕೆ. ಮಕ್ಕಳಿಗೂ ಕೂಡ ಈ ರೀತಿ ನಾವು ಮೊಳಕೆ ಕಟ್ಟಿದ ಕಾಳುಗಳನ್ನು ಈ ರೀತಿ ಒಗ್ಗರಣೆ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರ್ ಬೂಸ್ಟ್ ಆಗೋದಲ್ಲದೆ ಮಕ್ಕಳಿಗೆ ಬುದ್ಧಿಶಕ್ತಿ ತುಂಬ ಚುರುಕಾಗುತ್ತೆ. ನಾವು ಇಷ್ಟೆಲ್ಲ ಮಾಡಲಿಲ್ಲ ಅಂದರೂ ಕೂಡ ಜಸ್ಟ್ ಕಡಲೆಕಾಳು, ಹೆಸರು ಕಾಳನ್ನ ಮೊಳಕೆ ಕಟ್ಟಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಕಾಳು ಮೆಣಸಿನಕಾಳಿನ ಪುಡಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಕಟ್ಟೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಆವಾಗವಾಗ ಈ ರೀತಿ ಬೇಯಿಸಿದ ಪದಾರ್ಥಗಳನ್ನು ಕೊಡ್ತಾಯಿರಿ. ಇದೇ ರೀತಿ ನಾವು ತೊಗರಿ ಬೇಳೆಯನ್ನು ಕೂಡ ಸಾಂಬಾರಿಗೆ ಬೇಯಿಸ್ಕೊಳ್ತೀವಲ್ವ, ಅದರ ತೊಗರಿ ಬೇಳೆನ ಒಂದು ಸ್ವಲ್ಪ ತೆಗೆದುಬಿಟ್ಟು ಅಥವಾ ಕಡಲೆಬೇಳೆ ಆಗಲಿ ತೆಗೆದು ಅದಕ್ಕೊಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಏಲಕ್ಕಿ ಹೂರಣ ತಕ್ಕೆ ರೆಡಿ ಮಾಡ್ಕೊಳ್ತೀವಲ್ಲ, ಆ ರೀತಿ ಬೇಳೆ ಬೆಲ್ಲನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ದೇಹಕ್ಕೆ ಒಳ್ಳೆಯದು. ಇವಾಗಿನ ಆಹಾರ ಪದಾರ್ಥದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಪೋಷಕಾಂಶ ಸಿಗ್ತಾ ಇಲ್ಲ. ಅದರಲ್ಲೂ ಈಗಿನ ಮಕ್ಕಳು ಇದನ್ನು ಎಲ್ಲ ಹಾಕಿ ತೆಗೆದುಬಿಟ್ಟು ತಿನ್ನೋದ್ರಿಂದ ಅವರಿಗೆ ಸಿಗುವಂತಹ ಪೋಷಕಾಂಶಗಳು ಕೂಡ ಸಿಗ್ತಾ ಇಲ್ಲ. ನಾವು ಒಂದು ಸ್ವಲ್ಪ ಟೇಸ್ಟಾಗಿ ಈ ರೀತಿ ಕಾಳು ತರಕಾರಿಗಳನ್ನು ಸ್ನ್ಯಾಕ್ಸಿಗೆ ಮಾಡಿ ಕಟ್ಟೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪೋಷಕಾಂಶಗಳು ಕೂಡ ಸಿಗ್ಬೋದು. 100%ಅಲ್ಲಿ ಜಸ್ಟ್ 30% ನಮ್ಮ ಮಕ್ಕಳಿಗೆ ಪೋಷಕಾಂಶಗಳನ್ನು ಒದಗಿಸ್ಕೊಡೋದು ನಮ್ಮ ತಾಯಂದ್ರ ಕೈಯಲ್ಲಿರುತ್ತೆ. ಸ್ವಲ್ಪ ಕಾಳುಗಳು, ಮೊಳಕೆ ಕಾಳುಗಳು ಈ ರೀತಿ ನಾನು ಹೇಳಿದ್ನೆಲ್ಲ ಬೇಯಿಸ್ಬಿಟ್ಟಿದ್ದು ಸ್ವಲ್ಪ ಏಲಕ್ಕಿ ಬೆಲ್ಲ ಕುಟ್ಟು ಹಾಕಿ ಅದನ್ನು ಕೊಟ್ಟರೆ ಸಾಕು, ಮಕ್ಕಳು ಆಟಾಡ್ಕೊಂತ ತಿಂದುಬಿಡ್ತಾರೆ. ಆಮೇಲೆ ನೋಡಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇಂಗು, ಇದೆಲ್ಲದನ್ನು ಹಾಕಿಬಿಟ್ಟು ಸಾಂಬಾರಿಗೆ ಇನ್ನೊಮ್ಮೆ ನಾನು ಕೊನೆಯದಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮೊದಲಿಗೆ ಒಂದು ಸರಿ ಕೊಟ್ಕೊಂಡಿದ್ವಿ, ಇವಾಗ ಮತ್ತೆ ಇದು ಫೈನಲ್ ಒಗ್ಗರಣೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಮಗೆ ಕಟ್ಟಿನ ಸಾಂಬಾರು ರೆಡಿ ಆಯಿತು. ತುಂಬ ಘಮ್ ಅಂತ ಇದೆ ಫ್ರೆಂಡ್ಸ್. ಈ ರೀತಿ ಘಮ ಘಮ ಅನ್ನೋ ಕಟ್ಟಿನ ಸಾಂಬಾರನ್ನು ನಾವು 2 ಹೊತ್ತು ಅಥವಾ 2 ದಿನ ಆರಾಮಾಗಿ ಇಟ್ಕೊಂಡು ಊಟ ಮಾಡ್ಬೋದು. ಇದು ಕುದಿಸಿದಷ್ಟು ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡ್ಕಲ್ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಉಸುಳಿ ಪಲ್ಯ ನೋಡಿ, ಇದು ತುಂಬ ಟೇಸ್ಟಾಗಿತ್ತು ಊಟ ಇವತ್ತು. ನಾನು ಪುಡಿ ಚಟ್ನಿ, ಹಾಗೆ ಉಪ್ಪಿನಕಾಯಿ, ಹುಣಸೆ ಹಣ್ಣಿನ ಚಟ್ನಿ, ಇದ್ರ ಜೊತೆಗೆ ಈ ಉಸುಳಿ ಕಾಳಿನ ಪಲ್ಯನ ಇವತ್ತು ಊಟಕ್ಕೆ ಮಾಡಿದ್ದೆ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಗೆ ತಿಂದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಯಾರೂ ಹೇಳಿಲ್ಲ ಹಾಕಿಲ್ಲ ಅಂತ ನಾನು ಹೇಳಲ್ಲ, ಗೊತ್ತಿಲ್ಲದೆ ಇರೋರು ಮಾಡಿಕೊಂಡು ಊಟ ಮಾಡಿ.
ಗೊತ್ತಿರೋರು ಸಪೋರ್ಟ್ ಮಾಡಿ, ಗೊತ್ತಿಲ್ಲದೆ ಇರೋರು